ಗಣೇಶ್ ಸರ್ ಅವ್ರ ಸಿನಿಮಾ ಮಾಡ್ತಾ ಇದೀವಿ ಅಂತಂದರೆ ಬ್ಲ್ಯಾಂಕಾಗಿ ಸಿನಿಮಾ ಒಪ್ಕೋತೀವಿ. ಯಾವ ಪಾತ್ರ ಏನು ಹೇಗಿರುತ್ತೆ ಹೆಂಗೆ ಅಂತ ಏನು ಕೇಳೋಕ್ಕೋಗಲ್ಲ. ಯಾಕೆ ಅಂತಂದರೆ ಯಾವುದೇ ಪಾತ್ರ ಇದ್ದರೂ ಕೂಡ ಅದು ಚೆನ್ನಾಗಿ ಕಾಣಿಸೋ ಹಾಗೆ ನಮ್ಮ ಕೈಲಿ ನಟನೆ ಮಾಡಿಸ್ತಾರೆ ಅವರು. ಫ್ರೆಂಡ್ ಕ್ಯಾರೆಕ್ಟರ್ ಇದ್ದರೆ ಫ್ರೆಂಡ್ ಥರನೇ ಇರುತ್ತೆ, ಡ್ರೈವರ್ ಕ್ಯಾರೆಕ್ಟರ್ ಇದ್ದರೂ ಫ್ರೆಂಡ್ ಥರನೇ ಇರುತ್ತೆ, ದುಶ್ಮನ್ ಕ್ಯಾರೆಕ್ಟರ್ ಇದ್ದರೂ ಫ್ರೆಂಡ್ ಥರನೇ ಇರುತ್ತೆ. ನಮ್ಮದೊಂದು ಕೋರ್ ಟೀಮ್ ಇದೆ. ಆ ಟೀಮ್ ಯಾವಾಗಲೂ ಗಣೇಶ್ ಸರ್ ಸಿನಿಮಾ ಅಂತಂದರೆ ಬ್ಲ್ಯಾಂಕಾಗಿ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ ಸೀದಾ. ಶ್ರೀನಿವಾಸ್ ರಾಜು ಸರ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ದಂಡುಪಾಳ್ಯ ಡೈರೆಕ್ಟ್ರು ಅಂತ. ಮೋಸ್ಟ್ಲಿ ಇವರು ನಮ್ಮ ಬಾಯಿಗೆ ಬೂಟ್ ಇಕ್ತಾರೆ ಅಂದ್ಕೊಂಡೆ, ಸದ್ಯ ಸ್ವೀಟ್ ಇಕ್ಕಿದ್ರು. ಆ ದಂಡುಪಾಳ್ಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಹಂಗೆ ತೆಗ್ತಿದ್ದಾರೆ ಪಿಕ್ಚರು. ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ ಸದಾ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೋಮಿಯೋ ಸಿನಿಮಾ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ. ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರಿ ಅಂದರೆ, ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ. ಅದು ಎಷ್ಟು ವರ್ಷದಿಂದ ಕನ್ಸುಗಳು ಕಂಡಿದ್ನೋ, ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್. ಅದು ಎಷ್ಟೊಂದು ಸಾಂಗ್ಸ್ ಇದೆ, ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗಲ್ಲಿ ನಟಿಸ್ಬೇಕು ಅಂತೆಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಶ್ರೀನಿವಾಸ್ ರಾಜು ಸರ್ನ ಮೀಟ್ ಮಾಡಿದೆ. ಅವರು ದಂಡುಪಾಳ್ಯ ಡೈರೆಕ್ಟರ್ ಅಂತಂದರು. ಅವಾಗ ಒಂದು ಸೆಕೆಂಡ್ ಆ್ಯಕ್ಚುಲಿ ಶಾಕ್ ಆಯಿತು, ಅಯ್ಯೋ ಹೆಂಗಿದೋ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದರೆ, ಹಾಂ ಲವ್ ಸ್ಟೋರಿ ಓಕೆ ಹಾಂ ಅಂತ ಅಂದ್ಬಿಟ್ರು. ನಾನು ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ನಾನು ಅಂದರೆ ಐ ರಿಯಲಿ ಥಾಟ್ ಓಕೆ ಇದಾಗಿ ಅಂತ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ಇಲ್ಲ ನೀವು ಸೆಲೆಕ್ಟೆಡ್. ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು. ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಅವ್ರ ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದು ದಿನ ಆದಮೇಲೆ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ. ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ, ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಈ ಎಲ್ಲ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂದ್ರೇ ಅದೊಂಥರ ಲಕ್ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಮಾಲವಿಕಾ, ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಸಾಂಗಲ್ಲಿ. ಆ್ಯಂಡ್ ಆರ್ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ಗೆ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಜನ ಸುತ್ತಮುತ್ತ ಬ್ಯೂಟಿಫುಲ್ ಹುಡುಗಿರಿದ್ದಾಗ ಎಷ್ಟು ಖುಷಿಯಾಗಿರ್ಬೋದಲ್ವ ಸರ್ ಆ್ಯಕ್ಟ್ ಮಾಡೋಕ್ಕೆ. Yes. Did you ask me a question? No, right? No. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಲ್ವಿಕಾ ನಾಯರ್. I'll tell you. ಎಲ್ಲರೂ ಹೇಗಿದ್ದೀರಾ? ಸೂಪರ್. ಕನ್ನಡ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫರ್ಗಿವ್ ದ ಮಿಸ್ಟೇಕ್ಸ್ ದಟ್ ಐ ಮೇ ಮೇಕ್. ಕಲಿತಾ ಇದ್ದೀನಿ. ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. Of course, like you can see, I've been helped and assisted by our actors and our assistant directors team, and they've helped me with the Kannada language. Krishnam Pranaya Sakhi, Nanna first Kannada film, and in this film I've had the opportunity of working with some of the most senior talents in the industry, which I got to know once I was on set. And I will be eternally grateful to Srinivas Raju sir and Prashant sir for this opportunity under the Trishul Productions banner. I have previously worked in Tamil and Telugu industries. ಈಗ ಕನ್ನಡದಲ್ಲಿ ನನ್ನ ಫಸ್ಟ್ ಫಿಲ್ಮ್ ಆ್ಯಂಡ್ ಒಂದು ಬ್ಲೆಸ್ಸಿಂಗ್ ಅನ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿ, ದ ಸ್ಟೆಪ್ ದಟ್ ಐ ಆಮ್ ಟೇಕಿಂಗ್ ಇನ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು, and this is a line that I've practiced, so please bear with me. ದಯವಿಟ್ಟು What do you want to say? I want to say I'm so sorry. I just want to perfect the language and not mess it up. ದಯವಿಟ್ಟು ಬಂದು ನಮ್ಮ ಸಿನಿಮಾ ಥಿಯೇಟರ್ದಲ್ಲಿ ನೋಡಿ ಪ್ರೋತ್ಸಾಹಿಸಿ. ಆಗಸ್ಟ್ 15. ಸೂಪರ್ ಥ್ಯಾಂಕ್ ಯು. ಭಾಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ
ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಆ, ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರಾವದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು. ಅಲ್ಲಿ ಪರಿಚಯ ಇತ್ತು. ಅದಾದಮೇಲೆ ಅವರು ನಮಗೆಲ್ಲ ದಂಡುಪಾಳ್ಯದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿಯಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತು ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಯಲ್ಲಿ ಅವರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ, ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ದರು. ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು. ಬಟ್ ಒಂದು ದಿನ ನಾವೇನೋ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನು ಚೆನ್ನಾಗಿ ಎಲ್ಲರನ್ನು ಸೇರಿಸುವಂಥ ಒಂದು ವ್ಯವಸ್ಥೆ ಇದೆ. ಭಾಳ ವರ್ಷ ಆದಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ ಮತ್ತು ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು. ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಆ ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತು ಅಂದರೆ ನಮಗೊಂದು 22 ದಿನ ನಮ್ಮೆಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆಯಲ್ಲೆಲ್ಲ ಮಾಡಿದ್ದೀವಿ, ಗಿರಿ ಎಲ್ಲ ನಮ್ಮ ಭಾಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆಗೆ ಕೂತ್ಕೊಂಡು ಒಂದು ಮೆಲುಕು ಹಾಕೋದು ಅಂತ ಇರುತ್ತೆ. ನಮ್ಮ ಲೈಫ್ ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದರೆ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಮಾಡಿದೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅದು ಖುಷಿ ಕೊಡಬೇಕು, ಏನು ಬೋರ ಹೊಡೆಯೋದಾಗೆ ಆ ಥರ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರನೂ ಒಂದು ದೊಡ್ಡ ಪುಷ್. ಅದು ಆಲ್ಮೋಸ್ಟು ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿ ವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ಈ ಥರದ ಒಂದು ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸಲ್ಲಿ 1-2 ಸ್ಟಾಫ್ ಇದ್ದಾರೆ. ಅದು ಶರತ್ ಮತ್ತು ಇನ್ನೊಬ್ಬರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದರೆ ತುಂಬ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನು ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮಲ್ಲಿ ಸಚಿನ್ ಆ್ಯಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ, ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬ ಆತ್ಮೀಯರಾಗಿ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೆಯದಾಗಲೇಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬ ಜಾಸ್ತಿ ಮಾತಾಡಿದ್ನಾ? ಇಲ್ಲ ಇನ್ನೂ ಮಾತಾಡಲ್ಲ, ಬೇಡ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15 ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ. ಅಂಥದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ. ಮಾಳವಿಕಾ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ. ಶರಣ್ಯ ಶೆಟ್ಟಿ ಅವರು ತುಂಬ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮದು ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಆವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೀವಿ. ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯಿತು, ಚೆನ್ನಾಗಿದ್ದೀನಿ, ಈಗಲೂ ಪಾತ್ರ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಒಂದು ಒಳ್ಳೆಯ ಪಾತ್ರ ಇದೆ. ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೇನೋ. ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೊಡ್ಯೂಸರ್ನ ಕಳಿಸ್ಕೊಟ್ಟು, ಅವರು ಶರತ್ ಅವರು ನನ್ನ ಹತ್ರ ಮಾತಾಡಿ ಈ ರೀತಿ ಇದೆ ಸರ್ ಅಂತಂತೇಳಿ ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆಂತಂದರೆ ಹಿರಿಯ ಕಲಾವಿದರು ಅಂದ ತಕ್ಷಣ
ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನೋ ಎತ್ತು ಅಂತ ಹೇಳ್ಬಿಟ್ಟು ಭಾಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದಮೇಲೆ ಶ್ರೀನಿವಾಸರಾಜ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ. ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದ ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀವು ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಡ್ಯಾನ್ಸ್ ಅಂತೂ ಆ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದರೆ ನಿಮಗೆ ಪುನೀತ್ ರಾಜ್ಕುಮಾರ್ನ ಮರೆಸಿಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏಕೆಂತಂದರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಗಣೇಶು ಏನು ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದು, ಚಿನ್ನಮ್ಮ ಚಿನ್ನಮ್ಮ ಅವ್ರಿಗೆ ಚಿನ್ನದ ಹಣವೇ ಸುರಿಸಲಿ ಅಂತಂತ ಹೇಳ್ಬಿಟ್ಟು ನಾನು ಒಂದು ಆಶ್ರಮ ನಡೆಸ್ತಾ ಇರ್ತೀನಿ. ಆ ಆಶ್ರಮದ ಮುಖ್ಯಸ್ಥ ಮಾಳವಿಕ ಅಲ್ಲಿ ಬಂದು ಆಕೆನ ಮಗುವಾಗಿದ್ದಾಗಲಿಂದೇ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ಸಲಹೆ ದೊಡ್ಡವನು ಮಾಡ್ತೀನಿ. ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರಿಕೊಳ್ತಾನೆ. ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ. ಅವರು ಭಾಳ ದೊಡ್ಡ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇದೆ ಅಂಥ ಒಂದು ಒಳ್ಳೆಯ ಪಾತ್ರ. ಹಾಂ ಹಾಂ ಅವ್ರು ಬರ್ತಾರೆ ಸರ್, ಆಗಸ್ಟ್ 15ಕ್ಕೆ ಬರ್ತಾರೆ. ಮದುವೆಗೆ ಬರ್ತಾನೆ. ಆಗಸ್ಟ್ 15ಕ್ಕೆ ಇದೆಯಂತೆ, ಅವಾಗ ಬರ್ತಾರೆ ಸರ್. ಹಾಂ ಹಲೋ, ಲೇಟ್ ಇದು, ನಿಮ್ಮ ಮನವಿನೆಲ್ಲ ಲ್ಯಾಪಿಸ್ತೋ ಬನ್ನಿ. ಎಲ್ಲ ಮಾಧ್ಯಮದವರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು. ಈ ಸಿನಿಮಾದಲ್ಲಿ ಓಪನಿಂಗಲ್ಲೇ 8 ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ, ಆದರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ. ಅವರು ಮನೆಯವ್ರಿಗೆ ಮಾತ್ರ ಗಂಡ, ಸಿನಿಮಾದಲ್ಲಿ ಏನೂ ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲೂ ನಂದೊಂದು ಡೈಲಾಗ್ ಇದೆ, ಗುರು ನೋಡಮ್ಮ 8 ಜನ ಕೊಟ್ಟಿದ್ದೀವಿ, 2 ಸುಂದರವಾಗಿ ಹೀರೋಯಿನ್ ಕೊಟ್ಟಿದ್ದೀವಿ, ಚಚ್ಚಿ ಕೊಚ್ಚಿ ಕೆಡವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನು ಚಚ್ಚಿ ಕೆಡವ್ಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ, ನನ್ನ ಗಿರಿನ ಬಿಟ್ಟು. ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶಣ್ಣ? ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೇ. ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು. ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ, ಸೂಪರ್ ಟೈಟ್ಲು, ಸಖತ್ ಹುಡುಕೋರು. ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ. ಇದು ಅವರು ತುಂಬಾ ಚಾಲೆಂಜಿಂಗ್ ಆಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು. ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು
ಈ ನಮ್ಮ ಮಹೇಶ್ ಬಾಬು, ಈ NTR ಅವ್ರ ಸಿನಿಮಾದಲ್ಲೆಲ್ಲೂ ತುಂಬ ಎವ್ವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲ ದೊಡ್ಡ ದೊಡ್ಡವರು. ಈಗ ಕಲ್ಕಿ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆ ಥರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ, ಅಲ್ಲ ಸರ್, ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ. 2 ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ. ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು. ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಮಾಳವಿಕಾ ಅವರೇ ನಮಸ್ಕಾರ. ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್ ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು, ಏನು ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರವರು ಆಗಿ ನೀರಲ್ಲಿ ಬಿದ್ದು ಎದ್ದು ಹೊಟ್ಟೆ ಉಣ್ಣು ಆಗೋವಂಥ ನಗು ಈ ಸಿನಿಮಾದಲ್ಲಿ. ನಂದು ರಂಗಾಯಣ ಸಾಧನೆ ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು, ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕ್ಕೆ ಬರಬೇಕು ಅನಿಸುತ್ತೆ. ಶಶಿಕುಮಾರ್ ಅವ್ರದ್ದು ಫುಲ್ ಎದ್ದಿ ಡ್ಯಾನ್ಸು, ಅವರು ಕೊಚ್ಚಿ ಅವ್ರು ಕೆಡುತ್ತಾ ಆಚೆ ಹೀರೋ ಪಕ್ಕದ ಸೈಡ್ಲಿ ಹಾಕ್ಬಿಟ್ಟು ಅವರು ಫುಲ್ಲು ಕಾಲು ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ, ಚಿತ್ರಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು. ಯಾಕೆಂದರೆ ಈ ನಡುವೆ ಸ್ವಲ್ಪ ಶ್ರೀನಿವಾಸ್ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ. ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ. ಯಾಕೆಂದರೆ ಅಷ್ಟು ಬ್ರೈಟಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು, ಶೆಟ್ಟಿ ತಾನೇ ಫಸ್ಟ್ ಟೈಮ್ ಸೀರೆ ಉಟ್ಕೊಂಬಂದವ್ರೆ. ಪಾಪ ಸೀರೆ ಉಡೋಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡರ್ನ್ ಡ್ರೆಸ್ಸಲ್ಲೇ ಬಂದುಬಿಡ್ಬೇಕಾಯ್ತು, ಈಸಿ ಇತ್ತು ನಿಮಗೆ. ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ, ಅದು ಸೀರೆನಾ ಇಲ್ಲ ಅದು ಫ್ರಾಕಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟಲ್ಲಿ ಅದ್ಯಾವುದೋ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ತಂದುಕೊಡೋರು. ನಮಗೆ ಹೆಸರು ಬಂದಿದ್ದು ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ, ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನು ಕೆಂಪಿಗಿತ್ತಲ್ಲ, ಕಪ್ಪಿಗಿರ್ಬೇಕಾಯ್ತಲ್ಲ, ಇಲ್ಲಲ್ಲ. ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು. ಶ್ರೀನಿವಾಸ್ ಸರ್ 100% ನಾನು ಹೇಳ್ತೀನಿ, ಈ ಸಿನಿಮಾ ಗ್ಯಾರಂಟಿ ಹಿಟ್ಟಾಗುತ್ತೆ. ಯಾಕೆಂದರೆ ಅಷ್ಟು ಗ್ಲ್ಯಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರ. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಹಿಟ್ಟಾಗಲಿ ಅಂತ. ಥ್ಯಾಂಕ್ ಯು. ಇನ್ನೂ ಸೆಂಟ್ರಾ ಏನಪ್ಪ ನೀವು ನಮ್ಮ ಸೆಂಟ್ರ್ ಮಿಸ್ ಮಾಡ್ತೀರಲ್ಲಪ್ಪ, ನೀವು ಕನ್ಫ್ಯೂಸ್ ಮಾಡಿಬಿಡ್ತೀರ. ಸ್ಟಾರ್ಟ್ ಮಾಡೋಣ ಸರ್. ಎಲ್ರಿಗೂ ನಮಸ್ಕಾರ. 3 ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದು ಕತೆ ಹೇಳಿದ್ದು ಕೃಷ್ಣಂ ಪ್ರಣಯ ಸಖಿ. ಚೆನ್ನಾಗಿದೆ ಗಣಪ ಅಂತಂದು. ಯಾರು ಡೈರೆಕ್ಟ್ರು? ಶ್ರೀನಿವಾಸ ರಾಜುನಾ? ಇದೊಳ್ಳೆ ನಿನ್ನ ಕಡೆ ಅವ್ರೇನು ಮಾಡ್ತಾರೆ ಅವ್ರು ಇಲ್ಲಿ ಎಂತ ಲಾರಿಗಟ್ಟಲೆ ಬ್ಲಡ್ ಬೇಕು, ಇದೇನು ಗಣಪ ನಿನ್ನ ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ. ಬಟ್ ಅವ್ರು ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್. ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ, ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪ ಆಗ್ಬೋದು, ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ. ನಿಮಗೆ ಕತೆ ಅದು ದಂಡುಪಾಳ್ಯ, ಹೌದು ಸಾಧು ಸರ್ ಮಾಡಿದ್ದಾರೆ, ನಾವೆಲ್ಲ ಮಾಡಿರಲಿಲ್ಲ. ಆಗ ಹೌದಾ ಮತ್ತೆ ಇಲ್ವಾ ಸರ್? ಮಾಡಿಲ್ವಾ? ಜಿಡ್ಡು ನೋಡಿದಾರ, ಬ್ಲಡ್ ನೋಡಿಲ್ಲ. ಹಂಗಾಗಿ ಕಥೆನ ನಮಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬ ಇಷ್ಟ ಆಗಿತ್ತು. ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು. ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ. ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕಲಾವಿದ್ರಿಗೆ ಸಾಲಿಲ್ಲ. ಆ ಕಲ್ಯಾಣಿ ನೋಡಿದ್ರು ಕಲಾವಿದರು ಸುತ್ತ. ಇದೆಲ್ಲಿ ಹುಡುಕ್ ನೀವು ಹಿಂಗೆ ಬಂದ್ರಿ ಸರ್ ಅಂತಂದ್ವಿ. ಇಲ್ಲ, ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಬಂದರೆ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು, ವರ್ಕ್ ಆಗಲಿಲ್ಲ, ಶೂಟಿಂಗ್ ಆಗಲಿಲ್ಲ. ಅವ್ರು ಟೆನ್ಷನೇ ಇಲ್ಲ ಅವ್ರಿಗೆ. ನಾಳೆ ಮಾಡೋಣ ಬಿಡಿ ಸರ್, ನಾಡಿದ್ದು ಸಾಧು ಬರಲ್ವಾ? ಪರವಾಗಿಲ್ಲ ಸರ್, ಹಿಂಗಿದ್ರು. ನಮಗಿದೇನಿದು ಇವ್ರ ಕತೆ ಗಣಪಂಗಂತನೂ ಗಣಪ
ಆಹಾ ನನಗೆ ಇದು ಈ ಥರ ಡೈರೆಕ್ಟರ್ ಇರ್ಬೇಕಪ್ಪ, ನಾನು ಯಾವ ಲೆವೆಲಿಗೆ ಬೇಕಾದ್ರೆ ಎಷ್ಟು ಡೆಪ್ತಿಗೆ ಬೇಕಾದ್ರೆ ಹೋಗ್ತೀನಿ ಅಂತ. ನಾನು ಆರ್ಟಿಸ್ಟ್ಗೂ ಅಟೆನ್ಷನ್ ಕೊಡ್ತಿರ್ಲಿಲ್ಲ, ಪ್ರೊಡಕ್ಷನ್ಗೂ ಕೊಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತು ಗಣಪನ ಜೊತೆ ಸಿಕ್ಕಾಪಟ್ಟೆ ಸಾಯಿತು. ಎಂತ ಪರಂದುಂಡು ಎಂತ ಪಾಳಂದು ಮಾಳವಿಗಿಂದುಂಡು ಎಂತ ಪೂರೆಲ್ಲ ಅವರದುಂಡು ಉಂಡು ಅವರದು ನಮ್ಮದುಂಡು ಸೀನೆಲ್ಲ ಅವರುಂಡು ಬಂಡುಂಡು ಅವರುಂಡು ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟೆ ಉಂಡು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಗುಡ್. ಆಮೇಲಿಂದ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ನಮಗೆಲ್ಲ ಹೇಳ್ಕೊಟ್ರು. ಇಂಚಿನ ಅದಾನ ಮಗ ಜಡ ಎಲ್ಲ ಜನ ಮಗನು ಆನ ಮಾಡು ಹಾಂ ಹೊಂಡ. ಹಾಗಾಗಿ ಮತ್ತು ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು, ಇದು ಅವ್ರ ಮೊದಲ ಸಿನಿಮಾ ಅಂತ ಕಾಣುತ್ತೆ. ಎರಡನೇದಾ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ರೀತಿ ಅದೇ ಹೇಳಿದ್ವಲ್ಲ, ಇಡೀ ಕನ್ನಡ ಕಲಾವಿದರು ಎಲ್ಲರನ್ನೂ ಅಂತ ಮತ್ತೊಂದು ಸರಿ ನೋಡಂಗಾಯ್ತು. ಅವರೆಲ್ಲರನ್ನೂ ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರನ್ನೂ ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ, ಆ ಥರದ ಸಿನಿಮಾ ಆಗೋಯ್ತು. ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು, ಲಾಜಿಕ್ಕು ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಿದಂಥ ಸಿನಿಮಾ ಶ್ರೀನಿವಾಸ ರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು. ಮತ್ತು ಗಣಪೈಗಾಲೆ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತೋಗಿ ರಿಮೇಕ್ ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮುದುಕರು ಎಲ್ಲರನ್ನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನಿಮಾ ಮುಂಗಾರು ಮಳೆ. ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡಿದ್ರು. ಇದು ನಿಜವಾಗ್ಲೂ ಹಂಗೆ ನಗಿಸೋವಂಥ ಸಿನಿಮಾ ಇದು. ಆ ಥರದೊಂದು ಸಿನಿಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಇಡೀ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತೀಗೇನೋ ಒಂದು ರೋಗ ಇದೆಯಲ್ಲ ನಮಗೆ ಗೊತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಕೊಳ್ಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ಮ ಜೊತೆ ನಿಮ್ಮನ್ನು ಕಳಿಸ್ತೀನಿ ಅದಕ್ಕೆ ಅದು ಮತ್ತೆ ಜನರೆಲ್ಲ ಬಂದು ಇದನ್ನು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಕೃಷ್ಣಂ ಪ್ರಾಣಸಖಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು. ಗಣಪ ಆಲ್ ದ ಬೆಸ್ಟ್. ಕೃಷ್ಣಂ ಪ್ರಣಯ. ನಮಸ್ಕಾರ ಅಪ್ಪ, ಬದಲಿಗೆ ನಾನು ಬಂದಿದ್ದೀನಿ ಇವತ್ತು. ಸೊ ಕೃಷ್ಣಂ ಪ್ರಾಣ ಸಖಿ 2ನೇ ಮೂವಿ ಡೈರೆಕ್ಟರ್ ಜೊತೆಗೆ. ಕೋವಿಡ್ ಆದಮೇಲೆ ನಮಗೆ ಎಷ್ಟೊಂದು ಓಕೆ, ಕೋವಿಡ್ ಆದಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ, ಫ್ಯಾಮಿಲಿ ಮೂವೀಸ್. ದಟ್ಸ್ ವಾಟ್ ಮೈ ಡ್ಯಾಡ್ ಕೀಪ್ ಸೇಯಿಂಗ್. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ ದಟ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಎವ್ರಿ ಒನ್ ಕಮ್ಸ್ ಇನ್ ಟು ದ ಥಿಯೇಟರ್ಸ್ ಆ್ಯಂಡ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಆ್ಯಕ್ಚುಲಿ ವಾಚ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ತೀಸ್ಕೊಂಡು ಸರ್, ಚಲೋ ಥ್ಯಾಂಕ್ಸ್ ಸರ್. ಆ ಗೆರೆ ಮಾತ್ರ ಇವತ್ತಿಗೂ ನಾನು ನೆನೆಸ್ಕೊತೀನಿ ಸರ್. ಗೆರೆ ದಟ್ ನೀವು ಬರಲ್ಲ. ಅದು ಬೇಡ ಬಿಡಿ ಸರ್, ಅದು ಪಬ್ಲಿಕ್ ಡೊಮೇನಲ್ಲಿ ಮಾತಾಡಲೇಬಾರ್ದು. ಸೊ ಫಸ್ಟ್ ವೆಲ್ಕಮ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್. ಇದು ವೆಂಕಟೇಶ್ PR ಸರ್ಗೆ ಹೇಳಿದೆ, ಐ ವಾಂಟ್ ಟು ಸಿ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಒಂದು ಚಿಟ್ ಚಾಟ್ ಅಂತ. ಫಸ್ಟ್ ನಾಟ್ ಆ್ಯಸ್ ಎ ಪ್ರೆಸ್ ಮೀಟ್ ಅಂತ ಕರೆದಿಲ್ಲ. ಯೂಶಲಿ ವಿ ಆಲ್ ಕಾಲ್ ಆಸ್ ಎ ಪ್ರೆಸ್ ಮೀಟ್. ಪ್ಲೀಸ್ ಕನ್ಸಿಡರ್ ಓನ್ಲಿ ಚಿಟ್ ಚಾಟ್, ಜಸ್ಟ್ ಗೆಟ್ ಟುಗೆದರ್ ಅನ್ನೋ ಥರ ಮಾತಾಡಿದ್ದೀನಿ. ಐ ಕಾಲ್ಡ್ ಹಿಮ್. ಆ್ಯಂಡ್ ಸಾರಿ, ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೆ ಮುಂಚೆ ಇಟ್ಸ್ ದ ಫಸ್ಟ್ ಟೈಮ್ ಐ ವಾಂಟ್ ಟು ರಿವೀಲ್ ಇನ್ ದ ಪ್ರೆಸ್. I wrote one more story, even myself and Prashant. ಆ ಸ್ಟೋರಿ ಎಲ್ಲ ಬರೆದ ಮೇಲೆ ಐ ಫೀಲ್ ದಟ್ ಐ ಕಾಂಟ್ ಹ್ಯಾಂಡಲ್ ದ ಸ್ಕ್ರಿಪ್ಟ್ ಆ್ಯಂಡ್ ಐ ಕೆಪ್ಟ್ ದಟ್. ಆ ಟೈಮಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಪ್ರಶಾಂತ್, ವೈ ಡೋಂಟ್ ಒಂದು ಫ್ಯಾಮಿಲಿ ಸಿನಿಮಾ, ಬಿಕಾಸ್ ನಾವು ಆಸ್ ಪ್ರೇರಣಾ ಸೈಡ್ ಅದು ಮೈಂಡಲ್ಲಿ ಇತ್ತು. ಆ ಕೋವಿಡ್ ನಂತರ ಒಂದು ತುಂಬ ಎಲ್ಲ ಕೋವಿಡ್ ಡೆತ್ಸ್, ಹೋಲ್ ವರ್ಲ್ಡ್ ಇಸ್ ಇನ್ ಅ ಟ್ರಾಮಾ, ಪೇಯ್ನ್, ಅದೇ ಎವ್ರಿವೇರ್. ಅಪಾರ್ಟ್ ಫ್ರಮ್ ದ್ಯಾಟ್ ಇತ್ತೀಚಿನ ಒಂದು ಲಾಸ್ಟ್ ತ್ರೀ ಇಯರ್ಸಲ್ಲಿ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಕ್ರೈಮ್ ಮೋರ್. ವಿ ಆರ್ ವಾಚಿಂಗ್ ಈವನ್ ಐ ಮೇಡ್ ಎ ಡಿಕೇಡ್ ಬ್ಯಾಕ್ ಮೈ ಮೂವಿ. ಅಷ್ಟೊಂದು ಕ್ರೈಮು, ಅದು ಇಟ್ ಇಸ್ ನಾಟ್ ರೈಟ್ ಟೈಮ್ ಅನಿಸಿದೆ. ಅಂಥ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಮಾಡಬೇಕನ್ನೋದಕ್ಕೆ ಫಸ್ಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಪ್ರಶಾಂತ್,
Because immediately, yes, this is, in fact, I'm thinking that, why don't we go ಅನ್ನೋದು. ಫಸ್ಟ್ ಈ ಸೆಟ್ not. ದೆನ್ ಎಂಥ ಸಿನಿಮಾ ಅನ್ನೋದಾದರೆ, ಈ ಫ್ಯಾಮಿಲಿ ಸಿನಿಮಾಗಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಈಸ್ ಗಣೇಶ್ ಸರ್. ಬಟ್ ಗಣೇಶ್ ಸರ್ಗೆ ಫಸ್ಟು ಐ ಆಮ್ ಅ ವೆರಿ ಬ್ಯಾಡ್ ನರೇಟರ್. ಅದು ಗಣೇಶ್ ಸರ್ಗೆ ನನಗೆ ಗೊತ್ತು. ಬಿಕಾಸ್ ಐ ಕಾಂಟ್ ನರೇಟ್ ದ ಹೋಲ್ ಸ್ಟೋರಿ. ಒಂದು ಪಾಯಿಂಟ್ ಇಟ್ಕೊಂಡು ಏನೋ ಮಾಡ್ತೀನಿ. ಬಟ್ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ನನಗೆ ಒಂಚೂರು, ಬಿಕಾಸ್ ಐ ಡೋಂಟ್ ನೋ ಹೌ ವಿ ರಿಸೀವ್ ಇಂಥ ಸಬ್ಜೆಕ್ಟ್, ಬಿಕಾಸ್ ದ ಲವ್ ಸ್ಟೋರಿ ಈಸ್ ಮೆಂಟ್ ಫಾರ್ ದಟ್ ಅಂತ. ಬಟ್ ಐ ನರೇಟೆಡ್ ಸಮ್ ಹೌ. ಐ ಡೋಂಟ್ ನೋ ವಾಟ್ ಐ ನರೇಟೆಡ್. ಈ ಆಕ್ಸೆಪ್ಟೆಡ್. ಆಕ್ಸೆಪ್ಟ್ ಮಾಡಿದ ಮೇಲೆ ಹೋಲ್ ಸಿನಿಮಾ ನಾನು ಹೋಲ್ ವರ್ಲ್ಡ್, ಐ ಮೀನ್ ಥ್ರೂ ಯು ಐ ಶುಡ್ ಮೇಜರ್ 2 ಪರ್ಸನ್ಸ್ ಏನಂದರೆ, ವಿತೌಟ್ ದೀಸ್ 2 ಗೈಸ್ ಆಗಿಲ್ಲ ಅಂದರೆ, ಒನ್ ಈಸ್ ಪ್ರಶಾಂತ್, ಸೆಕೆಂಡ್ ಈಸ್ ಗಣೇಶ್, ವೈಸ್ ವರ್ಸ. ಇವರಿಬ್ಬರೇ ಆ್ಯಕ್ಚುಲಿ ಮೇಜರ್ ಪಿಲ್ಲರ್ಸ್ ಫಾರ್ ದಿಸ್ ಫಿಲಮ್. ಬಿಕಾಸ್ ಇವರು ಇಲ್ಲ ಅಂದರೆ ಆಗಲ್ಲ ಅನ್ನೋದು, ಎಸ್ ಐ ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಗಣೇಶ್ ಸರ್ಗೆ ಐ ವಾಚ್ ಆಲ್ಮೋಸ್ಟ್ ಹಿಸ್ ಫಿಲಮ್ಸ್. ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್, ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ, ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ, ಒಂದು ಆ್ಯಕ್ಟರ್ ಆ್ಯಂಡ್ ಹೀರೋ, ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟಲ್ಲಿ ಐ ಗಾಟ್ ಶಾಕ್ಡ್ ಆ್ಯಕ್ಚುಲಿ. ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದ್ದು, ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ಡೈರೆಕ್ಟರ್ಸ್ ಕ್ಯಾನ್ ಡೂ ಅನ್ನೋದು. ಸಾಧು ಸರ್ ಅವರೆಲ್ಲ ಹೇಳ್ತಾರೆ, ಬಿಕಾಸ್ ಆಫ್ ಐ ಡಿಡ್ ಅಂತ. ಐ ಡಿಡ್ ಆನ್ ಬೇಸಿಕ್ ವರ್ಕ್, ಬಟ್ ಈ ಸಿನಿಮಾ ಹೋಲ್ ಆರ್ಟಿಸ್ಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಮಾಲ್ವಿಕಾ ನಾಯರ್. Very first thing, I only said one name, and she every time she's saying that she has a lot of his people around, and she's a lot of things there, and complete narration. But unfortunately, Nanatra, I don't have any complete narration. Adike she took time and wait for her almost a month ansute, a month, and all the way she flew from Hyderabad, and she listened whole narration. So almost first narration, second narration, I think I almost gave the narration. So like that, every stage, like Sadhu sir character, Ranga and Raghu sir character, Raghu's, everyone, keep on know istondu material ide anna ansiddu in a process of developing alli. This is the Krishnam Pranesaki, as everybody in nama team ella nanu Dandubalya, the crime and aa time ge, in fact I made all kind of movies. Nannavanu and Basavanna, what you made this thing. ಒಂದು ಸಿನಿಮಾ ರೀಚ್ ಆಗಿಲ್ಲ ಅಂದ ಕೂಡಲೇ ಇಟ್ ವಿಲ್ ಬಿ ಫೇಡ್ ಔಟ್. ಬಟ್ ರೀಚಬಿಲಿಟಿ ಆಗೋ ಸಿನಿಮಾ ಮಾತ್ರ ಗೊತ್ತಿರುತ್ತೆ. ವೆನ್ ಐ ಮೇಡ್ ಸಾಧು ಸರ್ದು ಕಥೆ, ಚಿತ್ರಕಥೆ, ನಿರ್ದೇಶನ ಪುಟ್ಟನ್ನ ವೆನ್ ಈ ಆ್ಯಕ್ಟೆಡ್, ಎಲ್ಲ ಟೈಪ್ ಆಫ್ ಸಿನಿಮಾಸ್ ಐ ಡಿಡ್. ಬಟ್ ಓನ್ಲಿ ಬ್ರ್ಯಾಂಡ್ ದಟ್ ಮೂವಿ ಸ್ಟಿಲ್ ಇಟ್ ಈಸ್ ಕ್ಯಾರಿಂಗ್ ಮೀ. ಅದನ್ನೇ ಐ ವಾಂಟ್ ಟು ಇದು ಓವರ್ಕಮ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ ದಿಸ್ ಸಿನಿಮಾ ಇಟ್ಸ್ ಹ್ಯಾಪೆಂಡ್. ಆ್ಯಂಡ್ ಮ್ಯೂಸಿಕ್, ಅರ್ಜುನ್ ಜನ್ಯ ಒಂದು ಸಿನಿಮಾದಲ್ಲಿ ಓನ್ಲಿ 2 ಸಾಂಗ್ಸ್ ಮಾತ್ರ ಕೇಳಿದ್ರ. ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ಆರ್ 5 more numbers. ಒಂದು ಆಲ್ಬಮಲ್ಲಿ ನಿಜವಾಗ್ಲೂ ವಿ ಥಿಂಕ್ ದ್ಯಾಟ್ ಒಂದು 3 songs 4 songs ಬಂದರೆ ಇಸ್ ಅ ಬಿಗ್ ಥಿಂಗ್. ಬಟ್ ನಮಗೆ ಆಲ್ 6 numbers ಆರ್ ಗುಡ್. ಸೊ ಒಂದು ಸಿನಿಮಾ ಮ್ಯೂಸಿಕಲ್ಲಿ ಹಿಟ್ ಆದರೆ ಇಟ್ ಈಸ್ 50% ಆಫ್ ಸಕ್ಸಸ್. ದಟ್ ನಾವು ವಿ ಆರ್ ಎಂಜಾಯಿಂಗ್ ಬಿಕಾಸ್ 2 numbers ನೋಡಿದ್ದೀರಾ ನೀವು. ದಟ್ಸ್ ವಾಟ್ ಈ ಸ್ಟೇಜ್. ಆ್ಯಂಡ್ ಆಲ್ 4 numbers ಆರ್ ಗುಡ್. ಆ್ಯಂಡ್ ಸಿನಿಮಾ it's a family oriented cinema, what I planned, because cinema jana barta illa this is a concept illa. This is a completely family cinema. Please do watch, you'll enjoy the movie. That's all. Next Ganesh sir ಬಂದು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವರೆಗೂ. ಬಿಕಾಸ್ ನಾನು ಎದಕ್ಕೆ ಕರೆಸಿದ್ದೇನೆ, ಬಿಕಾಸ್ ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್ ಆನ್ ಸ್ಟೇಜ್, ಅದಕ್ಕೆ. ಸೊ ನನ್ನನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಿದೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ, ಈ ಥರ. ನನಗೆ ಇದು ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಒಂದು ನಗು ಇರ್ತಿತ್ತು, ಪ್ರಶ್ನೆಗಳಿರ್ತಿತ್ತು. ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು, ಅದ್ರ ಜೊತೆಲೇ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ. ಅದೆಲ್ಲ ಓವರಾಲ್ ಒಂದು ಖುಷಿ ಕೊಡುವಂತಹ ವಾತಾವರಣ. ಈ ನಡುವೆ ಏನಾಗಿದೆ ಅಂದರೆ, ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ, ಪಬ್ಲಿಕ್ಕಲ್ಲಿ ಮಾಡ್ತೀವಿ,
ಪಬ್ಲಿಕ್ಕಲ್ಲಿ ನೀವು ಅಲ್ಲಿರ್ತೀರಿ, ನಾವು ಈ ಕಡೆ ಇರ್ತೀವಿ, ನಾವು ಬಂದು ಮಾತಾಡೋಕ್ಕಾಗಲ್ಲ. ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ. ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು 2 ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ, ಇಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ, ಮೋರ್ ದೆನ್ ಪ್ರೆಸ್ ಮೀಟ್. 2 ಸಾಂಗು ಚೆನ್ನಾಗಾಗಿದೆ, ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್, ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ. ಸೊ ನೀವೆಲ್ಲ ಬಂದಿದ್ದೀರಿ, ಥ್ಯಾಂಕ್ ಯು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟ್ರು ರಾಜು ಸರ್. ಅದರಲ್ಲೂ ಅವ್ರು ಹೇಳಿದಂತಹ ನರೇಷನ್ನ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರ್ಯಾಕ್ಟ್ ಮಾಡ್ತು. ಈ ಥರನೂ ಹೇಳ್ಬೋದಲ್ಲ ಈ ಕಥೆನ, ಎಲ್ಲ ಸೀರಿಯಸ್ಸಾಗಿ ಅಲ್ಲ, ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳಿದಂಥವ್ರು. ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜು ಅವ್ರ ಕಥೆ ಹೇಳ್ತಾರೆ ಅಂದರು. ನನ್ನ ತಲೆಯಲ್ಲಿ ಏನು ಅಂದರೆ, ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ಥರದ್ದೇನೋ ತಂದಿರ್ತಾರೆ, ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು. ಸೊ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ, ಇದು ಬರ್ತಾರೆ, ಅದು ಬರ್ತಾರೆ, ಎಲ್ಲ ಆಯಿತು. ಅದಾದಮೇಲೆ ಸರ್ 8 ಜನ ಹುಡುಗಿರು ಬರ್ತಾರೆ ಅಂದರು. ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದಾ ಇವ್ರು ನನ್ನ ಕೈಲೇ. ಬ್ಯೂಟಿಫುಲ್ 8 ಜನ ಹುಡುಗಿರು ಬರ್ತಾರೆ ಸರ್, ಸಾಂಗು ಸರ್ ಅಂದರು. ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರಲ್ಲ, ತಿರ್ಗಾ ಬೇರೆಯವರೆಲ್ಲ 1 ಹುಡುಗಿ 2 ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತವ್ರೆ, ಇವ್ರು ಅಷ್ಟಕ್ಕನ್ನೇ ಇರುತ್ತೆ, ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಆ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟ್ರ್ ಕಾಣಿಸ್ತಾರೆ. ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮಗೆ ಗೊತ್ತು, ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದರಲ್ಲಿ ನಮ್ಮ ಶ್ರೀನಿವಾಸರಾಜು ಅವರು. ಅವ್ರು ಹೇಳ್ತಾರೆ, ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ಅಂತ. ನಾನು ಹೇಳಿದೆ, ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ಅಂತ. ವರ್ಷಕ್ಕೊಂದು ತಗೊಂಬಿಡಿ ಸರ್. ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ, ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಅಪ್ಪ. ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು, ಬಂದರು, ಎಲ್ಲ ನೋಡಿದ್ರು, ಹೀಗೆಲ್ಲ ನೋಡಿದ್ರು. ನಾವೊಂದು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನಕಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ. ಒಂದು 600-700 ಜನ ಇದ್ದೀವಿ. ಬಂದರು, ಇವರಿಬ್ರೇನೋ ಮಾತಾಡ್ತಿದ್ದಾರೆ. ಬಂದು ಕೇಳಿದೆ, ಏನು ನಡೀತಾ ಇದೆ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂತ. ನನ್ನ ಕರಿಯರಲ್ಲಿ ಗಾಳಿಪಟ 2 ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು. ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟು ನಮ್ಮ ಮೇಲೆ ಹಾಕಿದ್ದಾರೆ. ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಗೊಂಡು ಅಲ್ಲ ಹಾಗಲ್ಲ ಆಗಿದ್ದು. ಕಥೆ ಯಾವ ಥರ ಇತ್ತು, ಸೀನ್ಗಳು ಇವ್ರು ಯಾವ ಥರ ಕೊಡೋರು ನಮಗೆ ಅಂದರೆ, ಅದನ್ನು ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗಲೇಬೇಕು. ಸೈಲೆಂಟಾಗಿ ಹೇಳೋರು, ಸರ್ ಈ ಥರ ಇದೆ, ನೀವೇನು ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣ ರಘುವರು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಆ್ಯಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸಾರು, ಇವ್ರ ಜೊತೆಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮೂರ್ತಿ ಅಣ್ಣ ಏನು ಮಾಡೋಣ ಇದನ್ನು ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನು ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ.
ರಂಗಾಯಣ ರಘು ಅವ್ರಿಗೆ, ಸಾಧು ಅವ್ರಿಗೆ, ಗಿರಿ ಅವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ಮತ್ತು ಡೈರೆಕ್ಟರ್ದಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು, ಅದನ್ನು ಪರದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರು ಕನ್ವಿನ್ಸ್ ಆಗಬೇಕು, ಓಕೆ ಈ ಥರ ಆಗಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವಲ್ಲೇ ಹೇಳಿದ್ನಲ್ಲ, ನಾನು ಅಂದ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಾವ್ರು ಇವರು ಅಂತ. ಇಲ್ಲ ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡೋಕ್ಕೆ. ದಂಡುಪಲ್ಯ ಡೈರೆಕ್ಟ್ರಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟ್ರು ಅಂತ. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ. ಮನಸ್ಸಿಂದ ಹೇಳ್ತಾ ಇದ್ದೀನಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ. ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದುಬಿಡುತ್ತೆ, ಇಲ್ಲ ಅಂತಲ್ಲ. ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನನಗೊಬ್ಬನಿಗಲ್ಲ, ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಅಂತ. ನಮ್ಮ ಶಿವದೋಜ್ ಅವರು, ಶಶಿ ಅಣ್ಣ, ರಾಮಕೃಷ್ಣ ಸರ್, ಅಶೋಕ್ ಸರ್, ಈ ಇಡೀ ದೊಡ್ಡ ತಾರಾ ಬಳಗನೆ, ಇಡೀ ಶ್ರುತಿ ಮೇಡಮ್ ಅವರು, ಆಮೇಲೆ ನಮ್ಮ ಲೂಜ್ಮಾದ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ. ಸೊ ಒಟ್ಟಾರೆ ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬಕ್ಕೆ ಮತ್ತು ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಗಸ್ಟ್ 15 ಎಲ್ರಿಗೂ ಸೆಲೆಬ್ರೇಷನ್ನೇ. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ, ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು, ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ, ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ. ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ. ಯೂಶ್ವಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ, ನನಗೆ ಚಿಕ್ಕವನಿಂದನೂ ಒಂಥರ ಹುಚ್ಚು. ನೀವು ಯಾವುದಾದ್ರೂ ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ತೀನಿ. ವಡು 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 ವಡುಡ್ಡು ಅಂತ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ. ಯುದ್ಧಕಾಂಡದ್ದು ಬರುತ್ತೆ ನನಗೆ. ಸೊ ನನಗೆ ರೀ ರೆಕಾರ್ಡಿಂಗ್ ಅಂದರೆ ಫಸ್ಟಿಂದನೂ ಒಂಥರ ಇಷ್ಟ. ಓಕೆ, ಒಂದು ಹಿಡಿದಿಟ್ಕೋಬೋದು ಆಡಿಯನ್ಸ್ನಾದ. ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಅಂತ ನಾನು, ಸರ್ ಇದಕ್ಕೊಂದು 60 ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗೆ ಬರ್ಬೋದು ಸರ್ ಅಂತ ನಾನು. ಈ ಮನುಷ್ಯ ಹೋಗಿ 250 ವೈಲಿನ್ ಹಾಕ್ಸಿ ಮಾಡಿಸಿದ್ದಾರೆ. ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು. ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವೊಂದ್ಸಲಿ ಕೇಳಿ ಅಂತ. ನಾನು ಕಳಿಸಿ ಅಂತ ಇವರು ಕಳೆದ 15 ದಿನದಿಂದ ಕಳಿಸ್ತೀನಿ ಅಂತ ಕಳಿಸಿಲ್ಲ. ನಾನು ಹೇಳಿದೆ, ಯಾಕೆ ಸರ್ ಕಳಿಸ್ತಿಲ್ಲ ನೀವು? ಇಲ್ಲ, ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾಲಿ ನೋಡಿ. ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ. ಆ ರೀ ರೆಕಾರ್ಡಿಂಗ್ನ ನಾನು ಕಳಿಸ್ದೆ ಅವ್ರಿಗೆ. ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ದೆ. ಇವ್ರು ಕಳಿಸಿದ್ರು, ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ. ಅಂದರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ, ನೋ ನಾನು ಇದನ್ನು ಲೂಪಲ್ಲಿ ಕೇಳ್ತಾ ಇದ್ದೀನಿ ಅಂದೆ. ಸೊ ಆ ಥರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕಲಿ ಆಗಿರ್ಬೋದು, ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು 100% ಗ್ಯಾರಂಟಿ ನಮಗಿದೆ. ಆ್ಯಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮಾಳವಿಕ್ ಅವರು, ನಮ್ಮ ಶರಣ್ಯ ಅವರು, ಎಲ್ಲರೂ ಹೋಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಅವ್ರಿಗೂ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗುತ್ತೆ ಡೈರೆಕ್ಟ್ರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ.
ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ಆಗಸ್ಟ್ 15ಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ. ಆ ಸರ್ಪ್ರೈಸು ಮನೆಗೆ ಟಿಕೆಟ್ ಕಟ್ಸೋದು ಇಟ್ಕೋಬೇಡಿ, ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ. ಆ್ಯಕ್ಚುಲಿ ನಾನು ಅದು ಸರ್ ಅದು ಆಗಲ್ಲ. ನಾನು ಯೂಶ್ವಲಿ ನಿಮಗೆಲ್ಲ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ, ದಿಸ್ ಮೂಮೆಂಟ್ ಗಣೇಶ್ ಸರ್ ಮಾತಾಡುವಾಗ ಐ ಆಮ್ ಆಲ್ ದ ಟೈಮ್ ಹಿಯರ್. ಯೂಶ್ವಲಿ ಐ ಡೋಂಟ್ ಬಿ ಅಂದರೆ ಯಾವತ್ತೂ ಇರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ, ಒಂದು ಬಿಕಾಸ್ ಗಣೇಶ್ ಸರ್ಗೆ ಆ್ಯಸ್ ಇ ಸೆಡ್, ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡುವಾಗ. ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು 3-4 ಡೇಸ್ ಆದಮೇಲೆ ಐ ಫೆಲ್ಟ್ ದ್ಯಾಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈ ಸ್ಟ್ಯಾಂಡರ್ಡ್ಸ್. ಇದು ಯೂಶಲಿ ಒಂದು ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು, ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು, ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್. ಅದೇ ನಿಮ್ಗೆಲ್ಲರೂ ಗೊತ್ತಿದೆ. ಬಟ್ ದೀಸ್ ಆರ್ ವರ್ಡ್ಸ್ ಫ್ರಮ್ ಮೈ ಹರ್ಟ್. ನಾನೊಂದು 10 ಡೇಸ್ ಆದಮೇಲೆ ಐ ಹ್ಯಾವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈಸ್ ಮಾರ್ಕ್. ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ವಿಚ್ ಆಲ್ರೆಡಿ ಐ ರೋಡ್ ದ ಸಬ್ಜೆಕ್ಟ್. ಇವತ್ತು ಸರ್ ಒಂದು ದಂಡಪಾಲ ಕೈಂಡ್ ಆಫ್ ಎ ಸಿನಿಮಾ ಮಾಡೋಕ್ಕೆ ಈ ಥಿಂಕ್ ದಟ್ ಮೈ ಜಾನರ್. ನಾನು ಇವತ್ತು ಹೇಳ್ತೀನಿ, ನಾನು ಐ ಕುಂಟ್ ಟೇಕ್ ಅ ರಿಸ್ಕ್ ಸಮ್ಮನ್ ಹೀರೋ ಕೆರಿಯರ್ ಐ ಕಾಂಟ್ ಪುಟ್ ಇನ್ ರಿಸ್ಕ್. ಬಿಕಾಸ್ ನನ್ನ ಜಾನಲ್ಲಿ ಬಂದರೆ ದರ್ ಇಸ್ ಅ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು. ಅದು ಡಿಸಾಸ್ಟರ್ ಆಗ್ಬೋದು, ಸೂಪರ್ ಎನಿಥಿಂಗ್ ಹ್ಯಾಪನ್, ಬಿಕಾಸ್ ದಟ್ ಜಾನರ್ ಇಸ್ ಲೈಕ್ ದಟ್. ಬಟ್ ಅವ್ರ ಜಾನರ್ಗೆ ಹೋದರೆ ವಾಟ್ ಕ್ಯಾನ್ ಐ ಡೂ ಅಂತಲೇ ಐ ಜಾಯಿನ್ ದೇರ್. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಗಿದೆ ಈಸ್ ಕೊಲೋಸಲ್. ಈಸ್ ಕೊಲೋಸಲ್ ಅಂದರೆ ಇದು ಯೂಶಲಿ ಇಸ್ ನಾಟ್ ಎ ಪ್ರೈಸಿಂಗ್, ದಟ್ಸ್ ರೀಸನ್ ಐ ಸ್ಟೇ ಹಿಯರ್. ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್. ಬಟ್ ಇವತ್ತು ಅವರು ಈ ಸೇಯಿಂಗ್ 15th ಅಂದ್ರಲ್ಲ, ನಾಟ್ 15th. ಐ ಮೇಡ್ ಎ ಸ್ಕ್ರಿಪ್ಟ್ ವೇರ್ ಹೋಲ್ ವರ್ಲ್ಡ್ ವಿಲ್ ಲುಕ್ ಎಟ್ ಹಿಮ್ ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ. ಐ ರೋಟ್ ದ ಸ್ಕ್ರಿಪ್ಟ್. ದಟ್ ಈಸ್ ಈ ಸ್ಟೇಜಲ್ಲಿ ಎದಕ್ಕಂದರೆ ಏನೋ ಒಂದು ಹೀರೋ ಡೈರೆಕ್ಟ್ ಕಾಂಬಿನೇಷನ್ಸ್ ಇಸ್ ಆಲ್ ಥಿಂಗ್ ಓಪನ್. ಬಟ್ ನಾನು ಗಣೇಶ್ ಸರ್ ಜೊತೆ ಆ ಸಿನಿಮಾ ಮಾಡ್ತೀನಿ ಯಾಕಂದರೆ ದಟ್ ಸ್ಕ್ರಿಪ್ಟ್ ಮ್ಯಾಚಸ್, ನಿಯರ್ಲಿ ಮ್ಯಾಚಸ್, ಬಿಕಾಸ್ ಐ ವಾಂಟ್ ಟು ಡಾಮಿನೇಟ್ ಹಿಮ್ ಆ್ಯಸ್ ಎ ಡೈರೆಕ್ಟರ್. ಈ ಸಿನಿಮಾ ಅದು ಮಾಡಿಲ್ಲ. ಈ ಡಾಮಿನೇಟೆಡ್ ಹೋಲ್ ಫಿಲ್ಮ್ ವಿಲ್ ವೆನ್ ಎವ್ರಿ ಆ್ಯಕ್ಟರ್ಸ್, ಅದು ಐ ಟೆಲ್ ರೈಟ್ ನೌ. ಬಟ್ ಆಸ್ ಎನ್ ಆ್ಯಕ್ಟರ್ ಈಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಸೊ ದಟ್ ಸ್ಕ್ರಿಪ್ಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಹಿಮ್ ವೆರಿ ಸೂನ್. ದಟ್ ಈಸ್ ಆಲ್ರೆಡಿ ದೇರ್. ದಟ್ಸ್ ಮೈ ಪ್ರಾಮಿಸ್ ಸರ್. ದಟ್ಸ್ ವಾಟ್ ಐ think sir. Thank you sir. And no, I'm saying the genre also I'm saying Ganesh sir, ನಾನು ಅದೇ ಹೇಳ್ತೇನೆ ಸರ್, ಜಾನರ್ ಬಿಟ್ಬಿಡೋದು ಸರ್. ಬಟ್ ಗಣೇಶ್ ಸರ್ ಐ ಅಸ್ಟಾನಿಶ್ ಬೈ ಹಿಸ್ ಪರ್ಫಾರ್ಮೆನ್ಸ್. ಅವ್ರು ಮಾಡ್ತಾ ಇದ್ರೆ ಐ ಅದೇ ಹೇಳ್ತೇನೆ ಸರ್. ಗಣೇಶದಲ್ಲಿ ಏನು ಮಾಡಿದ್ರು ಐ ಕುಂಟ್ ಕ್ಲೈಂಬ್. ನಾನು ಇನ್ನೂ ನಿಮಗೆ ಯೂಶಲಿ ಅಂದರೆ ಈಸ್ ಇನ್ ಲೈಕ್ ಟ್ವಿನ್ ಟವರ್ಸ್ ಟಾಪ್ ಫ್ಲೋರ್, ಐ ಆಮ್ ಗ್ರೌಂಡ್ ಫ್ಲೋರ್. ಆ್ಯಸ್ ಎ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಅದೇ ಹೇಳ್ತಾ ಇದ್ದೀನಿ. ದಟ್ ಈಸ್ ಏನಸ್ ಅಂದರೆ ಈಸ್ ನಾಟ್ ಎ ಪ್ರೈಸಿಂಗ್. ಪ್ಲೀಸ್ ಡೋಂಟ್ ಟೇಕ್ ಅಸ್, ಬಿಕಾಸ್ ನಾನು ಆನ್ ಸ್ಟೇಜಲ್ಲಿ ನಾನು ಪ್ರೈಸೇ ಮಾಡಲ್ಲ ಯೂಶಲಿ. ವಿ ಡೂ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ಈಸ್ ಮೈ ಆನೆಸ್ಟ್ ವರ್ಡ್ಸ್. ಅದಕ್ಕೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಹಿಮ್ ಫಾರ್ ದಿಸ್ ಮೂಮೆಂಟ್. ಬಿಕಾಸ್ ಇಷ್ಟು ದಿನ ಹೇಳ್ದೆ, ಐ ಟೋಲ್ಡ್ ಹಿಮ್, ಬಟ್ ಈಸ್ ಆನೆಸ್ಟ್ ವರ್ಡ್ಸ್ ಸರ್. ಆ್ಯಸ್ ಅನ್ ಆ್ಯಕ್ಟರ್ ಐ ಕುಂಟ್ ಎಕ್ಸ್ಪ್ಲೋರ್. And second thing, apart from this, that's the reason I promised also that what I'm going to do. And further ಅಂದರೆ ಒಂದು ಮ್ಯಾಜಿಕಲ್ ಅಂತ ಅಂತೀವಲ್ಲ ಸರ್, ದಟ್ ಮ್ಯಾಜಿಕ್ ಐ ವಿಲ್ ಡೂ ವಿತ್ ಗಣೇಶ್ ಸರ್. ಬಿಕಾಸ್ ನನ್ನ ಸ್ಕ್ರಿಪ್ಟ್ಗೆ ಮ್ಯಾಚ್ ಆಗೋದು ಆ್ಯಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ದೋಸ್ 78 days ಎವ್ರಿ ಡೇ ಆನ್ ದ ಸೆಟ್. ಅಫ್ಕೋರ್ಸ್ ಸಮ್ಟೈಮ್ಸ್ ಐ ಟೋಲ್ಡ್ ಹಿಮ್ ಆಲ್ಸೋ ಸರ್, ಐ ಕುಂಟ್ ಮೀಟ್ ಯುವರ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತ. ದಟ್ ಈಸ್ ಆನ್ ಫ್ರಂಟ್ ಐ ಆಮ್ ಸೇಯಿಂಗ್ ಎಂಟೈರ್ ವರ್ಲ್ಡ್. ಸರ್ ಇಲ್ಲ, ಇವರು ಅವಾಗವಾಗ ಹೇಳ್ತಿದ್ರು, ಬಟ್ ನಾನು ತುಂಬ ಕಷ್ಟದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಈಸಿ ಅನಿಸಿದೆ, ಬಟ್ ಈಚ್ ಆ್ಯಂಡ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದಾಗ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಹೇಳ್ತಿದ್ರೆ, ಸರ್ ನಿಮ್ಗೆ ನೆನಪಿಲ್ಲ ಅನ್ನೋರು. ಸೊ ಸೀನಲ್ಲಿ ಸರ್ ನಿಮಗೆ ಇವರು ನೆನಪಿದೆ, ಇವ್ರು ನೆನಪಿಲ್ಲ, ನೀವು ಆ್ಯಕ್ಟ್ ಮಾಡಿ ಅಂತ ಹೇಳೋರು. ನಾನು ಏನೇನೋ ಮಾಡಿಬಿಟ್ಟಿದ್ದೀನಿ. ಅಂದರೆ ಓಕೆ, ಈ ಮೂಮೆಂಟಲ್ಲಿ ನಾನು ಏನು ಮಾಡಬೇಕು ಅನ್ನೋ ಥರ ಮಾಡಿದ್ದೀನಿ. ಡೈರೆಕ್ಟ್ರಿಗೆ ಇಷ್ಟ ಆದರೆ, ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವ್ರಿಗೆ ಖುಷಿ ಆದರೆ ನಾನು ಆಡಿಯನ್ಸ್ನೂ ಖುಷಿ ಪಡಿಸ್ತೀವಿ, ಇಡೀ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಜು ಸರ್ ಆ ಪ್ರೀತಿಗೆ, ಅವ್ರು ನಿಮ್ಮ ಮಾತಿಗೆ, ನೀವು ಹೇಳ್ತಿದ್ದೀರ ಸ್ಕ್ರಿಪ್ಟ್ನ ಇಲ್ಲ ಸರ್, ನಾನು ಸ್ಕ್ರಿಪ್ಟ್ಗೆ ನಿಮ್ಗನ್ಸಿದೆ, ಬಟ್ ನನಗನ್ಸಿದೆ ಓಕೆ ಈ ಸ್ಕ್ರಿಪ್ಟ್ಗೆ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂತ. ಬಟ್ ನಿಮ್ಮ ಈ ಅಪ್ರಿಸಿಯೇಷನ್ ಏನಿದೆ, ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಮನಸ್ಸಿಂದ ತಗೋತೀನಿ. ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ಏನು ಹೇಳ್ತಿದ್ದಾರಲ್ಲ ಸರ್, ಅದನ್ನು ಅದು ಮಾಡಬೇಕಾದ್ರೂ
ಇಟ್ಸ್ ಮೈ ಪ್ರಾಮಿಸ್. ಆ ಸಿನಿಮಾ ಮಾಡಿ ಇದೇ ಥರ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬರ್ಸ್ತೀನಿ ಸರ್, ನೀವು ನಮ್ಮ ಸ್ಕ್ರಿಪ್ಟ್ನ ಇದು ಮಾಡಿದ್ರಿ ಅಂತ. ನೋ ಸರ್, ಆಲ್ರೆಡಿ ಆರ್ ಕೇಬಲ್. ಅದು ದಟ್ಸ್ ಮ್ಯಾಜಿಕ್ ಐ ವಿಲ್ ಶೋ, ಬಿಕಾಸ್ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ದಟ್ ಮ್ಯಾಜಿಕ್ ಐ ವಿಲ್ ಡೂ ವಿತ್ ದಟ್ ಸ್ಕ್ರಿಪ್ಟ್ ಅನ್ನೋದು, ಬಿಕಾಸ್ ಆಲ್ರೆಡಿ ವೆಪನ್ ಈಸ್ ನೆಕ್ಸ್ಟ್ ಟು ಮೀ. And second thing I want to, before closing on the magical things about some actors, not all the actors, let it, no, actually, andre, no sir, no sir, Everest ಬಗ್ಗೆ who will say sir, it's Everest ಅಷ್ಟೇ, we can't say that, we don't say about Everest, I will say about small mountains. ನಾವೆಲ್ಲ ಈ ಶಿವಗಂಗೆ ಬೆಟ್ಟ ಸಣ್ಣ ಇಲ್ಲಿ some things where I may, because I feel media is very close to me. That's the reason I'm so openly talking to you. ಇಲ್ಲಿ ಏನು ಸರ್, apart from, of course, now Ganesh sir, what I want to confess or express, it's over sir. Apart from this one, actors ಈ ಸಿನಿಮಾದಲ್ಲಿ, the role of actors, everyone, almost 40 actors ಇದ್ದಾರೆ, everybody has their own role, because to accommodate all the actors in one place is very difficult. ಇದರಲ್ಲಿ I mentioned some names sir. One is like senior legend actors like Srinivas Murthy avaru, because when he is acting, it's a wonder. Those all things where I can take the performances. After Ganesh the second credit I want to give the Malvika, where very first sight when I struck her, till last minute, yeah, this is the girl annadenideಲ್ಲ, she did like, because her whole performance, usually heroine dates on the cinema andre 50% of dates, of course, you know, she acted equal dates of hero. Almost 82 days she is there. You can ask state of a hero, because that is rarely happens. Any heroine has to span sigala, that's one thing. One Malvikan, I want to say thanks, because you are throughout the film and you did well. And these three actors, I want to say about those three more. Rangayan Raghu sir and Sadhu Gokhale. Everest. Yes. And he's there, but Sadhu sir, he worked with me. ನನ್ನ ಹತ್ರ ಆಲ್ರೆಡಿ ವರ್ಕ್ ಮಾಡಿದ್ದಾರೆ, ಐ ನೋ ಹಿಮ್. ಬಟ್ ರಘು ಆ್ಯಂಡ್ ರಂಗಯ್ಯನ್ ರಘು ಸರ್, ರಂಗಯ್ಯನ್ ರಘು ಸರ್ ಕ್ಯಾರೆಕ್ಟರ್ ಗಿರಿ ಅಂಡ್ ರಂಗಾಯಣ ರಘು. ಸರ್ ಗಿರಿ ಆ್ಯಂಡ್ ರಂಗಯ್ಯನ್ ರಘು ಸರ್, ನೀನು ಎಷ್ಟು ದಪ್ಪ ಇದೆ ಅಂದರೆ ಇಬ್ಬರು ಥರ ಕಾಣಿಸ್ತಿದ್ದೀರ. ದೋಸ್ ಟು ಸರ್, ರಘು ಸರ್, ಆ್ಯಂಡ್ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಯು, ಬಿಕಾಸ್ ಆ ಕ್ಯಾರೆಕ್ಟರ್ನೇ ಹ್ಯೂಮರ್ ಸ್ಟಿಂಜ್ ಆಗಲಿ, ಹಿಸ್ ಪರ್ಫಾರ್ಮೆನ್ಸ್ ಆಗಲಿ, ದೀಸ್ ತ್ರೀ ಗೈಸ್ is wonderful. In front of the media, I'm saying, sir, you're finest actors, sir. You three are finest actors. That's all for the Krishnan Pranayasaki as in now, and lots and others, of course. Sir. We have a lot of events. Yes. No, we'll meet next 40 days. So that's how we close, sir. Yes, That's we'll all. close. And finally, on behalf of my friend, I want to say, of course, Prashant is not there. Of course, Prerna, in both of you, I'm saying thanks to you. And Prashant also. Thanks, Prashant. ಆ್ಯಂಡ್ ಪ್ರೇರಣ್ ಅವರು ಫಸ್ಟ್ ಟೈಮ್ ಪಾಪ ಮಾತಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅವರು. ಓಕೆ, ಚೆನ್ನಾಗಿ ಮಾತಾಡಿದ್ರಿ ಪ್ರೇರಣ್ ಅವರು. ನೀವು ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬೋದು, ಪಾಪ ಎಲ್ಲರಿಗಿಂತ ನಾನೇ ಚೆಚ್ಚಿ ಕೆಡವಿದ್ದು ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು.